ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಉಡುಪಿ ಕೋಸ್ಟಲ್ ಲೀಜನ್ನ ನೂತನ ಪದಾಧಿಕಾರಿಗಳ ಪದಪ್ರದಾನ ಸಮಾರಂಭ ನಗರದ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಎಸ್ಸಿಐ ಉಡುಪಿ ಕೋಸ್ಟಲ್ ಲೀಜ್ನ 2026-27ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಚಂದ್ರಶೇಖರ್ ಎಸ್ವಿ, ಕಾರ್ಯದರ್ಶಿಯಾಗಿ ಸುನಂದಾ ಮತ್ತು ಕೋಶಾಧಿಕಾರಿಯಾಗಿ ಮಮತಾ ಅಮೀನ್ ಪ್ರಮಾಣ ವಚನ ಸ್ವೀಕರಿಸಿದರು. ನೂತನ ಅಧ್ಯಕ್ಷ ಚಂದ್ರಶೇಖರ್ ಎಸ್ವಿ ಅವರು ಮಾತನಾಡಿ, ನನ್ನ ಅವಧಿಯಲ್ಲಿ ವನ ಮಹೋತ್ಸವ, ಸಾಮಾಜಿಕ ಕಾರ್ಯಗಳು ಸಹಿತ ವಿಶೇಷ 12 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿದ್ದೇನೆ. ಸಂಸ್ಥೆಯ ಬೆಳವಣಿಗೆಗೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಕೋರಿದರು. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇದರ ರಾಷ್ಟ್ರೀಯ ಅಧ್ಯಕ್ಷ ಜಯೇಶ್, ಉಪಾಧ್ಯಕ್ಷ ಸಿದ್ದಗಂಗಯ್ಯ, ಪ್ರಾಧ್ಯಾಪಕ ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್, ಉಡುಪಿ ಕೋಸ್ಟಲ್ ಲೀಜ್ನ ನಿರ್ಗಮಿತ ಅಧ್ಯಕ್ಷೆ ಜೀನತ್, ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ತರಬೇತಿ ನಿರ್ದೇಶಕ ಹುಸೈನ್ ಹೈಕಾಡಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ರಾಷ್ಟ್ರೀಯ ಅಧ್ಯಕ್ಷ ಎಂಆರ್ ಜಯೇಶ್, ಉಡುಪಿ ಕೋಸ್ಟಲ್ ಲೀಜ್ನ ಅಧ್ಯಕ್ಷೆ ಜೀನತ್, ಪ್ರಾಧ್ಯಾಪಕ ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್, ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ನಿರ್ದೇಶಕ ಸಿದ್ದಗಂಗಯ್ಯ, ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ಉಪಾಧ್ಯಕ್ಷ ಕುಮಾರ್ ಕೂರ್ಸೆ, ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ತರಬೇತಿ ನಿರ್ದೇಶಕ ಹುಸೇನ್ ಹೈಕಾಡಿ, ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ಕೋಆರ್ಡಿನೇಟರ್ ಬಿಂದು ತಂಗಪ್ಪನ್, ಉಡುಪಿ ಕೋಸ್ಟಲ್ ಲೀಜ್ನ ಕೋಶಾಧಿಕಾರಿ ಗೀತಾ ರಾವ್, ಸ್ಟೀವನ್ ಕುಲಾಸೋ ಉಪಸ್ಥಿತರಿದ್ದರು. ತುಂಬ ಖುಷಿಯಾಗಿದೆ ನನಗೆ, ಯಾಕಂತ ಹೇಳಿದ್ರೆ ಇದರಲ್ಲಿರುವ ಮೆಂಬರ್ಸ್ಗಳು ಮತ್ತೆ ತುಂಬ ಲೀಜರ್ಗಳಿವೆ, ಎಲ್ಲರೂ ನಾವೆಲ್ಲ ಒಂಥರ ಫ್ರೆಂಡ್ಸ್ ಥರ ತುಂಬ ಹಲವಾರು ಸೇವೆಗಳನ್ನು ಮಾಡಿದ್ದೇವೆ, ಹಲವಾರು ಪ್ರೋಗ್ರಾಮ್ ಆಗಿದೆ, ಅಲ್ಲಿಗೂ ಹೋಗ್ತಾ ಇದ್ವಿ, ಗಮ್ಮತ್ತೆಲ್ಲ ಒಟ್ಟಿಗೆ ಒಂದು ಕುಟುಂಬದ ಥರ ಇದ್ದವರು ನಾವು. ಆದರೆ ಈ ಸಂಸ್ಥೆಗೆ ನನಗೆ ಇವತ್ತು ಇಲ್ಲಿ ಈ ಸ್ಟೇಜಿಗೆ ಬಂದು ನಿಲ್ಲಿಕ್ಕೆ ಪರಿಚಯಿಸಿದ್ದು ನಂದು ತುಂಬ ಆತ್ಮೀಯ ಗೆಳತಿ ಹೌದು, ಈ ನಮ್ಮ ಉಡುಪಿ ಕೋಸ್ಟಲ್ನ ಫೌಂಡರು ಹೌದು ಬಿಂದು ತಂಗಪ್ಪನವರಿಗೆ ತುಂಬ ಥ್ಯಾಂಕ್ಸ್. ಆತ್ಮೀಯ ಗೆಳತಿಯಾದ ಗೀತಾರವರಿಗೆ ತುಂಬ ಥ್ಯಾಂಕ್ಸ್. ಹಾಗೆ ನಾವೊಂದು ಹಲವಾರು ಸೇವೆಗಳನ್ನು ಮಾಡಿದ್ದೇವೆ. ಇನ್ನೀಗ ನಮ್ಮ ಆತ್ಮೀಯರು ಚಂದ್ರಶೇಖರ್ ಇದ್ದಾರಲ್ಲ, ಅವರು ಇನ್ನು ಮುಂದೆ ಮಾಡುವ ಸೇವೆಗಳಿಗೆ ನಾನು ಅವರ ಬೆನ್ನೆಲು ಎಲುಬಾಗಿ ತುಂಬ ಅವರಿಗೆ ಸಪೋರ್ಟ್ ಆಗಿ ತುಂಬ ಹಲವಾರು ಕೆಲಸ ಮಾಡಲಿಕ್ಕೆ ನಾನು ಸಪೋರ್ಟ್ ಕೊಡ್ತೇನೆ. ತಾವೆಲ್ಲರೂ ಎಲ್ಲ ಸಂಸ್ಥೆಯವರು ಬಂದಿದ್ದೀರಲ್ಲ, ನಮ್ಮ ಉಡುಪಿ ಇದು ಸೀನಿಯರ್ ಚೇಂಬರ್ನವರು ಎಲ್ಲರೂ ನಮಗೆ ಸಪೋರ್ಟ್ ಕೊಡಬೇಕು. ಒಂದು 28 ವರ್ಷದ ಹಿಂದೆ ಜೋಗ್ ಫಾಲ್ಸ್ನಲ್ಲಿ ನಾನು ಕೆಲಸ ಮಾಡ್ತಾ ಇರುವಾಗ ನನ್ನ ಸ್ನೇಹಿತರು ಹಾಗೆ ನನ್ನ ಬ್ಯಾಂಕಿನ ಮಿತ್ರರು ಆದಂಥ ಟಿ ಎನ್ ಜಗದೀಶರವರ ಒಂದು ಸಲಹೆಯ ಮೇರೆಗೆ ಜೋಗ್ ಫಾಲ್ಸ್ನಲ್ಲಿ JCI ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷನಾಗಿ ಅಲ್ಲಿ ಸ್ಥಾಪಿಸಿ 95ರ ತನಕ ಅಲ್ಲಿ ಕಾರ್ಯನಿರ್ವಹಿಸಿ, ಅಲ್ಲಿಂದ ನಂತರದಲ್ಲಿ ಬ್ಯಾಂಕಿನಿಂದ ವರ್ಗಾವಣೆ ಆಗಿದ್ದರಿಂದ ಈ ಕಡೆಗೆ ಸುಳ್ಯಕ್ಕೆ ಬಂದೆ. ನಂತರದಲ್ಲಿ ಪ್ರಮೋಷನ್ ತಗೊಂಡು ಬೇರೆ ಕಡೆಗೆ ಹೋದೆ. ಹಾಗೆ 2020 ಏಪ್ರಿಲ್ 30ರಂದು ಸ್ಟೇಟ್ ಬ್ಯಾಂಕ್ನಿಂದ ನಿವೃತ್ತಿ ಹೊಂದಿ ಈಗ ಹಾಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾ ಅಂದರೆ 6 ಸ್ಟೇಟ್ ಮತ್ತು 2 ಕೇಂದ್ರಾಡಳಿತ ಪ್ರದೇಶಕ್ಕೆ ಸ್ಪೆಷಲ್ ಆಡಿಟರ್ ಆಗಿ ಯಾವುದೇ ₹1 ಸಂಭಾವನೆ ತೆಗೆದುಕೊಳ್ಳದೆ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಈ ಉಡುಪಿ ಕೋಸ್ಟಲ್ ಲೀಜನ್ನು 5 ವರ್ಷಗಳನ್ನು ಸಂಪೂರ್ಣವಾಗಿ ಮುಗಿಸಿ 4 ಜನ ಅಧ್ಯಕ್ಷರನ್ನು ನೋಡಿದೆ. 5ನೇವನಾಗಿ 6ನೇ ವರ್ಷದಲ್ಲಿ